ಎಲ್ರಿಗೂ ನಮಸ್ಕಾರ. ಈಗ ಏನು ಈ ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒಂದಾಗಿತ್ತು, ಇವಾಗ ಬೆಂಗಳೂರಿನ 5 ವಿಭಾಗಗಳಾಗಿ ಮಾಡವ್ರೆ. ಅದರಲ್ಲಿ ಬೆಂಗಳೂರು ಪಶ್ಚಿಮ ಮಹಾನಗರ ಪಾಲಿಕೆಗೆ ನಮ್ಮ ಯಶವಂತಪುರ ಕ್ಷೇತ್ರ ಸೇರಿಸಿದ್ದಾರೆ. ಯಶವಂತಪುರ ಕ್ಷೇತ್ರಕ್ಕೆ ದೊಡ್ಡಬಿದರಕಲ್ಲು ವಾರ್ಡ್ ಈ ಹಿಂದೆ ವಾರ್ಡ್ ನಂಬರ್ 41 ವಾರ್ಡ್ ಆಗಿತ್ತು. ಇವಾಗ ದೊಡ್ಡಬಿದರಕಲ್ಲು ವಾರ್ಡ್ನ 3 ವಾರ್ಡ್ಗಳಾಗಿ ವಿಭಾಗ ಮಾಡವ್ರೆ. ವಾರ್ಡ್ ನಂಬರ್ 1 ದೊಡ್ಡಬಿದರಕಲ್ಲು, ವಾರ್ಡ್ ನಂಬರ್ 20 ಅಂದ್ರಳ್ಳಿ, ವಾರ್ಡ್ ನಂಬರ್ 21 ಕೆಂಪೇಗೌಡ ವಾರ್ಡ್ ಆಗಿ ವಿಭಾಗ ಮಾಡವ್ರೆ. ಏನು ಇವಾಗ ವಾರ್ಡು ವಿಭಾಗ ಮಾಡಿರೋದ್ರಲ್ಲಿ ಶಾಸಕರ ಗಮನಕ್ಕೆ ಇದೆಯಾ, ಇಲ್ಲ ಅಧಿಕಾರಿಗಳು ಮಾಡಿದಾರ, ಇಲ್ಲ ಲೋಕಲ್ ಲೀಡರ್ಗಳು ತನ್ನ ಪಕ್ಷದ ಲೀಡರ್ಗಳು ಸೇರಿ ಮಾಡಿದಾರ ಗೊತ್ತಿಲ್ಲ. ಪ್ರತಿಯೊಂದು ಊರನ್ನ 2 ಹೋಳಾಗಿ ಮಾಡಿದ್ದಾರೆ. ಒಂದೊಂದು ಊರಿಗೆ ಇಬ್ಬರಿಬ್ಬರು ಕಾರ್ಪೆಟ್ ಹಾಕ್ತಾರೆ. ಒಂದು ರೋಡ್, ಮೇನ್ ರೋಡ್ ಅಂದರೆ ಆ ಭಾಗಕ್ಕೊಬ್ಬ ಕಾರ್ಪೆಟ್ರ್, ಈ ಭಾಗಕ್ಕೊಂದು ಕಾರ್ಪೆಟ್ರ್. ಯಾವುದೂ ಕೆಲಸ ಮಾಡೋಕ್ಕೆ ಸ್ಥಳೀಯರಿಗೆಲ್ಲ ತುಂಬ ತೊಂದರೆ ಆಗ್ತಿದೆ. ತೊಂದರೆನೇ. ಈಗಲ್ಲ ಒಂದು ಹಬ್ಬ ಮಾಡ್ಬೇಕಂತಂದರೆ ಇವ್ರನ್ನ ಕರೆಯೋದ, ಅವ್ರನ್ನ ಕರೆಯೋದ, ಏನೇ ಒಂದು ಕಾರ್ಯಕ್ರಮ ಮಾಡೋದು ತುಂಬ ತೊಂದರೆ ಆಗಿದೆ. ತಿಪ್ಪೇನಹಳ್ಳಿ ಹೋಳಾಗಿದೆ, ಕರಿಯೋನಹಳ್ಳಿ ಹೋಳಾಗಿದೆ, ತಿಗಡಪಾಳ್ಯ ಹೋಳಾಗಿದೆ, ಹಂದ್ರಳ್ಳಿ ಹೋಳಾಗಿದೆ. ಟೋಟಲಿ ಎಲ್ಲ ಏನು ಮಾಡಿದ್ದಾರೆ ಇವತ್ತು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ದಯವಿಟ್ಟು ಇದನ್ನು ನಾವು ಹೀಗೆ ಬಿಟ್ಟರೆ ಆಗಲ್ಲ. ಇದಕ್ಕೆ ನಾವು ಏನು ಮಾಡಬೇಕು ಕೆಲಸ, ಈ ಹಿಂದೆನೂ ಹಂಗೆ ಆಗಿತ್ತು. ದೊಡ್ಡಬಿದರಕಲ್ಲು ವಾರ್ಡ್ನ ತೆಗೆದಾಕಿದ್ರು, ಅಂದ್ರಳ್ಳಿ ವಾರ್ಡ್ ಮಾಡಿದರು. ಅಂದ್ರಳ್ಳಿ ಆಮೇಲೆ ಇನ್ನೊಂದ್ಸರಿ ತೆಗೆದಾಕಿ ವಿದ್ಯಾಮಾನ ನಗರ ವಾರ್ಡ್ ಮಾಡಿದ್ರು. ಆವತ್ತು ನಾವು ಹಿಂಗೆ ಕಾನೂನು ಹೋರಾಟ ಮಾಡಿ ಏನು ಅಬ್ಜೆಕ್ಷನ್ ಮಾಡಬೇಕು ಅಷ್ಟು ಅಬ್ಜೆಕ್ಷನ್ ಹಾಕಿ ಆವಾಗ ಆ ಅಬ್ಜೆಕ್ಷನ್ಗೆ ಹಾಕಿದ್ದಕ್ಕೆ ಪ್ರತಿಫಲ ಸಿಕ್ತು. ದೊಡ್ಡಬಿದರಕಲ್ಲು ಹಾಗೆ ಉಳ್ಕೊಂತು. ಇನ್ನು ಲಿಂಗದಿನಹಳ್ಳಿ ವಾರ್ಡ್ ಮಾಡ್ರು, ಇವಾಗ ಮತ್ತೆ ಅದು ಕ್ಯಾನ್ಸಲ್ ಆಗಿ ಅಂದ್ರಳ್ಳಿ ವಾರ್ಡ್ ಆಗಿದೆ. ಆದ್ದರಿಂದ ನಾವೇನು ಮಾಡಬೇಕಂದ್ರೆ ಇವತ್ತು ಮುಂದೆ ಇದಕ್ಕೆ ಏನು ಅಬ್ಜೆಕ್ಷನ್ಗಳು ಹಾಕಬೇಕೋ ಅದು ಹಾಕಬೇಕು. ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಜವರೇಗೌಡ ಸರ್ಗೆ ತಿಳಿಸ್ಬೇಕು, ಶೋಭಕ್ಕಂಗೂ ತಿಳಿಸ್ಬೇಕು. ಇನ್ನೆಲ್ಲ ತಿಳಿಸಿ ನಾವು ಏನು ಇವಾಗ ಕಾನೂನು ರೀತಿಯಲ್ಲಿ ಯಾರ್ಯಾರು ಅಧಿಕಾರಿಗಳಿದ್ದಾರೆ ಆ ಅಧಿಕಾರಿಗಳ ಗಮನಕ್ಕೆ ತಂದು ನಾವೇನು ಅಬ್ಜೆಕ್ಷನ್ ಲೆಟರ್ಗಳನ್ನ ರೆಡಿ ಮಾಡಬೇಕು ಮಾಡಿ ಈ ಕಾನೂನು ಹೋರಾಟ ಮಾಡಲೇಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಒಂದು ಊರಲ್ಲಿ 2 ಭಾಗ ತುಂಬ ಅದು ಅವೈಜ್ಞಾನಿಕವಾಗಿದೆ. ಏನೋ ಒಂದು ಸ್ವಲ್ಪ ಏರುಪೇರು ಆಗಿದೆಲ್ಲ, ತುಂಬ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ದಯವಿಟ್ಟು ಇದನ್ನು ನಾವೇನಾದ್ರು ಮಾಡಿ ಸರಿಪಡಿಸೋಕ್ಕೆ ದಯವಿಟ್ಟು ನಮ್ಮ ಕೈಲಿ ಆದಷ್ಟು ಏನು ಕೆಲಸ ಮಾಡಬೇಕೋ ಮಾಡೋಣ ಅಂತ ಹೇಳ್ತಾ, ಇವತ್ತು ಎಲ್ಲರೂ ಇಷ್ಟೊಂದು ಪ್ರಮುಖರು ಸೇರಿದ್ದೀರಾ. ನಾವೆಲ್ಲರೂ ಇನ್ನು ಮುಂದಕ್ಕೆ ಇದೇ ಥರ ಇನ್ನೂ ಅಷ್ಟು ಪ್ರಮುಖರು ಸೇರಿಕೊಂಡು ಇದನ್ನು ಚೇಂಜ್ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಮಾಡೋಣ. ಈ 2 ಮಾತಾಡ್ತಾ ನನ್ನ 2 ಮಾತು